ಸಣಾಪುರ್ ಲೇಕ್ ಜಂಗ್ಲಿ ರಂಗಾಪುರದ ಹತ್ರ ನಡೆದಿದ್ದಂಥ ಒಂದು ದೊಡ್ಡ ಕೊಲೆ ಅತ್ಯಾಚಾರ ಯತ್ನದಂತಹ ಪ್ರಕರಣ ಇವತ್ತು ಎದೆ ಝಲ್ಲೆನಿಸುವಂತೆ ಎದೆ ಹೊಡೆದು ಹೋಗುವಂಥ ಒಂದು ವಿಷಯ ಹೊರಗೆ ಬಂದ್ಬಿಟ್ಟಿದೆ. ಆ ವಿಷಯವೇ ಈ ಆರೋಪಿಗಳಾದ ಸಾಯಿ ಚೇತನ್ ಹಂದಿಮಲ್ಲು ಹಾಗೂ ಶರಣ ಬಸವ ಅವರಿಗೆ ಗಂಗಾವತಿ ಹೈಕೋರ್ಟ್ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿದೆ. ವೀಕ್ಷಕರೇ, ಅದು ಯಾವುದೋ ಒಂದು ದುರದೃಷ್ಟಕರ ಟೈಮ್ನಲ್ಲಿ ನೋಡಿ ಇಸ್ರೇಲ್ನ ಮಹಿಳೆ ಗ್ರೆಗರಿ ನಾಮ, USA ಡ್ಯಾನಿಯಲ್, ಮಹಾರಾಷ್ಟ್ರದ ಪಂಕಜ್ ಸಿಂಗ್, ಒರಿಸ್ಸಾದ ಬಿಬಾಸು, ಕೇರಳ ಮೂಲದ ಅಂಬಿಕಾ ನಾಯರ್ ಅವರು ಒಂದು ಗೆಸ್ಟ್ ಹೌಸ್ನಲ್ಲಿ ಸೇರಿಕೊಂಡಿರ್ತಾರೆ. ಅದರ ಮುಖಾಂತರವಾಗಿ ಸಣಾಪುರ ಲೇಕನ್ನು ರಾತ್ರಿ 11-12 ಗಂಟೆಗೂ ನಕ್ಷತ್ರ ಎಣಿಸ್ಲಿಕ್ಕೆ ಅಂತೇಳಿ ಬರ್ತಾರೆ. ನೋಡಿ, ಅಲ್ಲಿ ಈ 3 ಜನ ಪುಡಾರಿಗಳು ಸಾಯಿ ಚೇತನ್ ಹಂದಿಮಲ್ಲು ಶರಣ ಬಸವ ಬಂದು ಇವರಿಗೆ ನಿಜವಾದ ನಕ್ಷತ್ರ ತೋರಿಸ್ಬಿಟ್ಟಿರ್ತಾರೆ. ಅಲ್ಲಿ ಒಬ್ಬ ಇಸ್ರೇಲ್ ಮಹಿಳೆ ಗ್ರೆಗರಿ ನಾಮ ಮೇಲೆ ಅತ್ಯಾಚಾರ ನಡೆದಿದೆ ಅನ್ನುವಂಥ ದೂರು ಬರುತ್ತೆ. ಮಹಾರಾಷ್ಟ್ರದ ಪಂಕಜ್, USA ಡ್ಯಾನಿಯಲ್ ಅವ್ರನ್ನ ಹೊಡೆದು ಉರುಳಿಸಲಾಗಿರುತ್ತೆ. ಒರಿಸ್ಸಾದ ಬಿಬಾಸು ನೀರಿನ ಪಾಲಾಗಿ ಕೊಲೆಯಾಗಿ ಹೋಗಿರ್ತಾನೆ. ಇದು 6/3/2025 ಘಟನೆ ನಡೆದಿರುತ್ತೆ. ಆ ಘಟನೆ ನಡೆದು ಫೆಬ್ರವರಿ 6, 2026 ಅಂದರೆ 1 ವರ್ಷ ಮುಗಿಯುವುದರೊಳಗೆ ಈ ಪ್ರಕರಣ ಅಂತ್ಯ ಕಂಡಿದೆ. 3 ಜನ ದುಷ್ಕರ್ಮಿಗಳು ಕೂಡ ಅಂತ್ಯ ಕಂಡಿದ್ದಾರೆ ಅಂತಲೇ ಹೇಳ್ಬೋದು. ಅವರಿಗೆ ಗಲ್ಲು ಶಿಕ್ಷೆ ಘೋಷಣೆ ಆಗಿಬಿಟ್ಟಿದೆ. ಕೇಸ್ ನಂಬರ್ 16/2025 ಅಡಿಯಲ್ಲಿ ಗಂಗಾವತಿ ಜಿಲ್ಲೆಯಲ್ಲಿ ನಡೆದಂತಹ ಈ ಪ್ರಕರಣ ಇವತ್ತು ಪೊಲೀಸ್ ಇಲಾಖೆ ದೊಡ್ಡ ಮಟ್ಟದ ಹೆಸರನ್ನು ತಂದುಕೊಟ್ಟಿದೆ ಅಂತಲೇ ಹೇಳ್ಬೋದು ವೀಕ್ಷಕರು. ಆದರೆ ಇಲ್ಲಿ ನೋಡಿ, ಕೇರಳ ಮೂಲದ ಅಂಬಿಕಾ ನಾಯರ್ ಅವರು ಆನೆಗುಂದಿ ಹನಮನಹಳ್ಳಿ ಸುತ್ತಮುತ್ತಲು ಚಿಕ್ಕ ಪುಟ್ಟ ಮನೆಗಳನ್ನು ಬಾಡಿಗೆಗೆ ತೆಗೆದುಕೊಂಡು ಅವುಗಳನ್ನೇ ಹೋಮ್ ಸ್ಟೇಗಳನ್ನಾಗಿ ಮಾರ್ಪಾಡಿ ಇಲ್ಲಿ ಸ್ಥಳೀಯ ಆಡಳಿತ ಮಂಡಳಿಗಳಿಂದ, ಈ ಹಂಪಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಎಣ್ಣೆ ಇಲ್ಲದೆ, ಪರ್ಮಿಷನ್ ಇಲ್ಲದೆ ಗೆಸ್ಟ್ ಹೌಸ್ಗಳನ್ನು ಮಾಡಿಕೊಂಡು ತಮಗೆ ಬೇಕಾದಂಗೆ ಲಾಭ ಮಾಡ್ಕೊಳ್ತಿರ್ತಾರೆ. ಸರ್ಕಾರಕ್ಕೆ ತೆರಿಗೆ ವಂಚನೆ ಮಾಡ್ಕೊಳ್ತಾ ಇರ್ತಾರೆ. ಬರುವಂಥ ಅತಿಥಿಗಳಿಗೆ ಸೂಕ್ತ ಮಾರ್ಗದರ್ಶನ ತೋರಿಸಿದೆ. ಸುಳ್ಳು ಮಾರ್ಗದರ್ಶನದ ಮೂಲಕ ಪ್ರವಾಸಿ ತಾಣಗಳಿಗೆ ಭೇಟಿ ಕೊಟ್ಟು ರಾತ್ರಿ ಹಗಲು ಎನ್ನದೇ ತಿರುಗಾಡಿಸಿ ಅವರುಗಳಿಂದ ದುಡ್ಡನ್ನು ಕೊಳ್ಳೆ ಹೊಡೆಯುವಂಥ ಇವರ ಯೋಜನೆಯಿಂದ ಇವತ್ತು ಈ ದುರ್ಘಟನೆ ಆಗಿದೆ ಅಂತಲೇ ಹೇಳ್ಬೋದು. ಇದನ್ನು ಸೂಕ್ತವಾಗಿ ತನಿಖೆ ಮಾಡಿದಾರೋ ಇಲ್ಲವೋ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಅದೇ ರೀತಿಯಾಗಿ ನೋಡಿ, ಹಂದಿಮಲ್ಲು, ಸಾಯಿ ಮಲ್ಲೇಶ್, ಶರಣ ಬಸವ ಅನ್ನೋಂಥವ್ರು ಈ 3 ಜನ ಏನು ಈ ಆರೋಪದಲ್ಲಿ ಈ ಕೃತ್ಯದಲ್ಲಿ ಆಗಿದ್ದಾರೆ. ಅವರು ಮದ್ಯ ಸೇವಿಸಿ ಕೃತ್ಯ ಮಾಡಿದ್ದಾರೆ ಅನ್ನುವಂಥ ಮಾತಿದೆ. ಆದರೆ ಈ ಹತ್ಯೆಯಲ್ಲಿ ಭಾಗಿಯಾದವರಿಗೆ, ಈ ದುಷ್ಕೃತ್ಯದಲ್ಲಿ ಭಾಗಿಯಾದ 5 ಜನರನ್ನು ಸೂಕ್ತವಾಗಿ ಏನಾದರೂ ತನಿಖೆ ಮಾಡಲಿಕ್ಕೆ ಸೂಕ್ತವಾದ ಲ್ಯಾಬ್ನಲ್ಲಿ ಏನಾದರೂ ಇವರು ಮದ್ಯ ಸೇವಿಸಿದಾರಾ ಅಥವಾ ಏನಾದರೂ ಗಾಂಜಾ ಅಫೀಮು ಏನಾದರೂ ಸೇರಿಸಿದಾರಾ, ಏನಾದರೂ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದನ್ನು ತನಿಖೆ ಮಾಡಿದಾರೋ ಇಲ್ಲವೋ ಗೊತ್ತಿಲ್ಲ ಅನ್ನುವಂಥದ್ದು ಬಹಿರಂಗಪಡಿಸಬೇಕಾಗಿದೆ ಸರ್ಕಾರ. ಹಾಗಾಗಿದ್ದಲ್ಲಿ ಮಾತ್ರ ಇದು ಸೂಕ್ತ ತನಿಖೆ ಅಂತಲೇ ಆಗುತ್ತೆ. ಎಲ್ಲ ಒಂದು ಕಡೆ ಈ ಅಂಬಿಕಾ ನಾಯರ್ ಅನ್ನುವಂಥವ್ರು ಕೂಡ ಆರೋಪಿ ಇದ್ದರೂ ಕೂಡ ಅವ್ರ ಮೇಲೆ ಯಾವುದೇ ಕ್ರಮ ಆಗಿಲ್ಲ. ಹಾಗೂ ಈ ಪ್ರವಾಸಿಗರು ಏನಾದರೂ ತಪ್ಪು ಮಾಡಿದಾರೋ ಅನ್ನುವಂಥದ್ದನ್ನು ಸೂಕ್ತವಾಗಿ ತನಿಖೆ ಮಾಡಿದಾರೋ ಅಲ್ವೋ, ಅವರು ಏನಾದರೂ ಮದ್ಯವ್ಯಸನಿಗಳಾಗಿದ್ದರೆ, ಏನಾದರೂ ಗಾಂಜಾ ಅಫೀಮುಗಳನ್ನು ಸೇವಿಸಿದ್ರ ಅನ್ನುವಂಥದ್ದನ್ನು ಕೂಡ ಸೂಕ್ತವಾಗಿ ತನಿಖೆ ಮಾಡಲಾಗಿದೆಯೋ ಇಲ್ವೋ ಅನ್ನುವಂಥದ್ದನ್ನು ಕೂಡ ಸರ್ಕಾರ ಬಹಿರಂಗಪಡಿಸಿದಲ್ಲಿ ಮಾತ್ರ ಈ ಒಂದು ಜಡ್ಜ್ಮೆಂಟ್ಗೆ ಸೂಕ್ತ ನ್ಯಾಯ ಸಿಗುತ್ತೆ, ಸೂಕ್ತ ಒಂದು ಅರ್ಥ ಸಿಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ವೀಕ್ಷಕರೇ. ಯಾಕಂದರೆ ಈ ಏರಿಯಾದಲ್ಲಿರುವಂಥದ್ದೆಲ್ಲ ಡ್ರಗ್ ಹಬ್ ಅನ್ನುವಂಥದ್ದು ಇಡೀ ಕರ್ನಾಟಕಕ್ಕೆ ಗೊತ್ತು. ಇಲ್ಲಿ ನೋಡಿ, ಈ ಒಂದು ಮನೆಯನ್ನು ಅಂಬಿಕಾ ನಾಯರ್ ಅವರು ಬಾಡಿಗೆಗೆ ತೆಗೆದುಕೊಂಡು ಇದರಲ್ಲಿ ಎಲ್ಲೆಲ್ಲೋ ಬಂದಂಥ ಪ್ರವಾಸಿಗರನ್ನು ಒಟ್ಟುಗೂಡಿಸಿ ಅದರಲ್ಲಿ ಇಟ್ಕೊಂಡು ಅವ್ರನ್ನ ಸೂಕ್ತ ಮಾರ್ಗದರ್ಶನ ಇಲ್ಲದೆ, ಹಗಲು ರಾತ್ರಿ ಅಲ್ಲದೆ ಬೀಚ್ಗಳನ್ನು, ಗುಡ್ಡುಗಾಡುಗಳಲ್ಲಿ ಪ್ರಾಣಿ ಚಿರತೆಗಳು ತಿರುಗಾಡುವ ಸ್ಥಳಗಳಲ್ಲಿ ತಿರುಗಾಡಿಸ್ಕೊಂಡು ಅವರಿಗೆ ರಾಂಗ್ ಮಾರ್ಗದರ್ಶನ ಕೊಟ್ಟು ಲಾಭ ಪಡೆಯುವಂಥ ಈ ವ್ಯವಸ್ಥೆಯಿಂದ ಈ ಆನೆಗುಂದಿ ಸುತ್ತಮುತ್ತಲ ಏರಿಯಾಗಳಲ್ಲಿ ಎಲ್ಲ ಅಂತೀವಲ್ಲ, ಆ ಥರದ ಪರಿಸ್ಥಿತಿ ನಿರ್ಮಾಣವಾಗಿಬಿಟ್ಟಿದೆ. ಈ ಸ್ಥಳೀಯ ಹೋಮ್ ಸ್ಟೇ ಮಾಲಕಿಯಾಗಿರುವಂಥ ಅಂಬಿಕಾ ನಾಯರ್ ಅವರಿಗೂ ಹಾಗೂ ಈ 3 ಜನ ಶರಣ ಬಸವ, ಹಂದಿಮಲ್ಲು ಹಾಗೂ ಸಾಯಿ ಮಲ್ಲೇಶ್ ಎನ್ನುವಂಥ ಈ 3 ಯುವಕರಿಗೂ ಲಿಂಕ್ ಇದೆ ಅನ್ನುವಂಥ ಮಾತು ಇಲ್ಲಿ ಗುಸುಗುಸು ನಡೀತಾ ಇದೆ. ಏನೋ ವ್ಯವಹಾರ ಈ 4 ಜನರಲ್ಲಿ ಇತ್ತು, ಹಣಕಾಸಿನ ವ್ಯವಹಾರ ಅಥವಾ ಏನೋ ಒಂದು ಸಮಥಿಂಗ್ ವ್ಯವಹಾರ ಇತ್ತು ಅನ್ನುವಂಥದ್ದು ಅಲ್ಲಲ್ಲಿ ಗುಸುಗುಸು ನಡೀತಾ ಇದೆ. ಈ ಒಂದು ಲಿಂಕ್ ತನಿಖೆಯಲ್ಲಿ ಮಿಸ್ ಆಗಿರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ಇರುವಂಥ ಲಿಂಕನ್ನು ಬಿಟ್ಟು
ಕೇವಲ ಈ ಒಂದು ಅಂತಾರಾಷ್ಟ್ರೀಯ ಪ್ರಕರಣವನ್ನು ಬಗೆಹರಿಸಲಿಕ್ಕೆ ಬೇಗ ಮುಗಿಸ್ಲಿಕ್ಕೆ ಒತ್ತಡದಲ್ಲಿ ಈ ರೀತಿಯ ಜಡ್ಜ್ಮೆಂಟ್ ಅಥವಾ ಈ ರೀತಿಯ ತನಿಖೆ ಆಗಿರ್ಬೋದು ಅಂತ ನನಗೆ ಅನಿಸ್ತಾ ಇದೆ ವೀಕ್ಷಕರೇ. ಎಲ್ಲೋ ಒಂದು ಕಡೆ ಲಿಂಕ್ ಬಿಚ್ಚಾಕಿದರೆ ಆ ಒಂದು ಲಿಂಕನ್ನು ತೆಗೆದುಕೊಳ್ತಾ ಹೋದರೆ ನಿಜಾಂಶ ಹೊರಗೆ ಬರಲಿದೆ. ಇದರಲ್ಲಿ ಅತಿ ಮುಖ್ಯವಾಗಿ ಕೇರಳದ ಅಂಬಿಕಾ ನಾಯರ್ ಅವರು ಪ್ರಮುಖವಾಗಿ